ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡೇನು ನೋಡಿರಿ. ನಾವು ಕೂಡ ಸೂಪರಾಗಿದ್ದೀವಿ ನೋಡಿರಿ. ನಾನಂತೂ ಇವತ್ತು ನಿಮ್ಮ ಕೂಡ ಏನು ಶೇರ್ ಮಾಡ್ಕೊಳಕತ್ತೀನಪ್ಪ ಅಂತಂದ್ರೆ ತುಂಬಾ ರುಚಿಕರ ಮತ್ತು ಹಾಗೆ ಟೇಸ್ಟಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿರಿ. ನಾನಿಲ್ಲಿ ಬ್ರೆಡ್ ಎಗ್ ರೋಸ್ಟ್ ಮಾಡ್ತಾಯಿದ್ದೀನಿ. ಬ್ರೆಡ್ ಎಗ್ ರೋಸ್ಟ್ ಮಾಡೋದಕ್ಕೆ ನಾನಿಲ್ಲಿ ಬ್ರೆಡ್ನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಸೈಜ್ ಇರೋಂಥ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಈರುಳ್ಳಿನೂ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ. ಎರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ 2 ಮೊಟ್ಟೆನ ನಾನು ಕುದಿಸಿಬಿಟ್ಟು ತುರಿದು ಇಟ್ಕೊಂಡಿನಿ ನೋಡಿರಿ. ಈ ಥರ ಆಲ್ರೆಡಿ ಕುದಿಸಿ ತುರಿದು ಇಟ್ಕೊಂಡಿನಿ. ಈ ರೀತಿ ಎಲ್ಲನೂ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಇದನ್ನು ನೋಡಿರಿ, ಇಲ್ಲಿ ಸಣ್ಣಗೆ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿ ಹಾಕೊಳಕತ್ತೀನಿ ರೀ. ಮತ್ತು ಹಸಿ ಮೆಣಸಿನ್ಕಾಯಿ, ಟೊಮೊಟ, ಮತ್ತು ಕಟ್ ಮಾಡಿ ಇಟ್ಟಿರುವಂಥ ಮೊಟ್ಟೆ ಕೂಡ ಹಾಕೊಳಕತ್ತೀನಿ ನೋಡಿರಿ. ಈ ರೀತಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ತಿರುವಲ್ರಿ. ತುಂಬಾ ಚೆನ್ನಾಗಾಗ್ತದೆ ರೀ. ಮತ್ತು ಮಕ್ಕಳಿಗೆ ಟಿಫಿನ್ಗೂ ಹಾಕ್ಕೊಡ್ಬೋದು, ಮತ್ತು ಬೇಗನೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯಾಕಪ್ಪ ಅಂದ್ರೆ ನಾವು ಇದರೊಳಗೆ ಮೊಟ್ಟೆನ ಕುದಿಸಿ ಹಾಕ್ಕೊಂಡೆ ನೋಡಿರಿ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕಂತೂ. ಮಕ್ಕಳಂತೂ ಖುಷಿಲೇ ತಿಂತಾರೆ ನೋಡಿರಿ. ಇದು ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿವಲ್ಲ ರೀ, ಇದಕ್ಕೆ ನಾವು ಇವಾಗ ಸ್ವಲ್ಪ ಉಪ್ಪು ಖಾರ ಸೇರ್ಸೋಣ್ರಿ. ನೋಡಿರಿ, ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಕತ್ತೀನಿ ನೋಡಿರಿ. ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳ್ಕತ್ತೀನಿ 1 ಸ್ಪೂನಿನಷ್ಟು. ನಾನು 1 ಸ್ಪೂನಿನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿನಿ. ಇವಾಗ ಟೊಮೊಟೊ ಸಾಸ್ ಹಾಕ್ಲಿಕತ್ತೀನಿ ನೋಡಿರಿ. 1 ಸ್ಪೂನಿನಷ್ಟು ಉಪ್ಪು ಕೂಡ ಹಾಕ್ಕೊಂಡಿನಿ. ಇದು ಇವಾಗ ನೀಟಾಗಿ ಎಲ್ಲ ಕಡೆ ಹೊಂದಂಗೆ ಕಲಿಸ್ಕೊಳ್ಳೋಣ. ಅಂದ್ರೆ ನಾವು ಹಾಕ್ಕೊಂಡಿರುವಂಥ ಇವೇನು ಟೊಮೊಟೊ ಸಾಸ್ ಮತ್ತು ಚಿಲ್ಲಿ ಸಾಸ್ ಐತೆ ನೋಡಿರಿ, ಇದನ್ನು ಎಲ್ಲ ಕಡೆ ಹೊಂದಂಗೆ ನಾವು ಇಲ್ಲಿ ಹಾಕ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಮೊಟ್ಟೆ ಎಲ್ಲ ಕುದಿಸಿ ಹಾಕ್ಕೊಂಡು ಅದಕ್ಕೆಲ್ಲ ಹೊಂದಂಗೆ ತಿರ್ಕೋಬೇಕ್ರಿ. ಇದನ್ನು ನೀಟಾಗಿ ನಾನು ತಿರುವಿ ತೊಗೋತೀನಿ ನೋಡಿರಿ. ಅದೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ತೊಗೊಂಡಿನಿ. ಅಚ್ಚ ಖಾರದ ಪುಡಿ ಇಷ್ಟ ಇರೋರು ಹಾಕ್ಕೋಬೋದು ರೀ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿನೂ ಸೇರಿಸಿವಿ. ಅಂದ್ರೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಮಾಡಿದೆ ಚೆನ್ನಾಗಿರ್ತಾರೆ ಟೇಸ್ಟ್. ಅದಕ್ಕೋಸ್ಕರ ನಾನು ಹಾಕ್ಕೊಂಡಿನಿ ರೀ. ಇವಾಗ ಇದು ಮಿಕ್ಸ್ ಆಯ್ತು ನೋಡಿರಿ. ನೋಡಿರಿ, ಇದು ಇವಾಗ ನಾನು ನೀಟಾಗಿ ಕಲಸಿ ತೊಗೊಂಡಿನಿ. ಇವಾಗ ಇಲ್ಲಿರೋಂಥ ಒಂದು ಬ್ರೆಡ್ಡಿಗೆ ನಾನು ಇದನ್ನು ನೀಟಾಗಿ ಹಚ್ಕೊಳ್ಳೋಣ್ರಿ. ನೀವು ಇದಕ್ಕೆ ತುಪ್ಪ, ಬೆಣ್ಣೆ ಏನಾದರೂ ಹಚ್ಕೋಬೋದ್ರಿ. ನಾನಿಲ್ಲಿ ಏನೂ ಹಚ್ತಾಯಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಈ ರೀತಿ ಬ್ರೆಡ್ಡಿಗೆ ಹಚ್ಚೋದು ನೋಡಿರಿ ನೀಟಾಗಿ. ನೋಡಿರಿ, ಈ ರೀತಿ ಹಚ್ಕೊಂಡು ಇದಕ್ಕೆ ಇನ್ನೊಂದು ಬ್ರೆಡ್ನ ಮೇಲ್ಗಡೆ ಇಟ್ಬಿಡೋದು. ಈ ರೀತಿ ಇಲ್ಲಿರೋಂಥ ಬ್ರೆಡ್ನ ನಾನು ಎಲ್ಲ ಬ್ರೆಡ್ನು ಇದೇ ಥರ ಹಚ್ಕೋತೀನಿ ರೀ. ನಾನು ಇನ್ನೊಂದು ಕೂಡ ತೋರಿಸ್ತೀನಿ ನೋಡಿ. ಇನ್ನೊಂದು ಬ್ರೆಡ್ ತೊಗೊಂಡಿದ್ದೀನಿ. ಮತ್ತು ಇದೇ ರೀತಿ ಹಚ್ಕೊಳ್ಕತ್ತೀನಿ ನೋಡಿರಿ. ತುಂಬಾ ಚೆನ್ನಾಗಿರುತ್ತೆ ರೀ. ಇದು ಕ್ರಿಸ್ಪಿಯಾಗಿರುತ್ತೆ ತಿನ್ನೋಕ್ಕಂತೂ. ಪದೇ ತಿನ್ನಬೇಕು ಅಂತ ಅನ್ನಿಸುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ನೋಡಿರಿ. ನೀವು ಬೇಕಿದ್ರೆ ಈ ಬ್ರೆಡ್ಡಿಗೆ ಸ್ವಲ್ಪ ತುಪ್ಪನೋ ಅಥವಾ ಬೆಣ್ಣೆನೋ ಅಥವಾ ಎಣ್ಣೆನೋ ಹಚ್ಕೋಬೋದು. ನಾನಿಲ್ಲಿ ಏನೂ ಹಚ್ಕೋತಾ ಇಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಬ್ರೆಡ್ ಕೂಡ ನಾನು ಇದ್ರ ಮೇಲೆ ಹಚ್ಕೊಂಡು ಒಂದು ಬ್ರೆಡ್ನ ಇಟ್ಟಿದ್ದೀನಿ ನೋಡಿರಿ. ಇದೇ ಥರನ ಇಲ್ಲಿರೋಂಥ ಬ್ರೆಡ್ನ ರೆಡಿ ಮಾಡ್ಕೋತೀನಿ ನೋಡಿರಿ. ನಾನು ಇಲ್ಲಿ ಎಷ್ಟು ಮಸಾಲ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ನೋಡಿರಿ. ಇವಾಗ ಇಲ್ಲಿ ಬ್ರೆಡ್ ರೋಸ್ಟ್ ಮಾಡೋಕ್ಕೆ ನಾನು ತವಾನು ಇಟ್ಕೊಂಡಿನಿ ರೀ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಮ್ರಿ. ಅದಕ್ಕೆ ಸ್ವಲ್ಪ ಹಚ್ಕೊಂಡ್ರೆ ಸಾಕ್ರಿ. ಮತ್ತು ಎಣ್ಣೆ ಇಷ್ಟ ಇಲ್ಲ ಅನ್ನೋರು ನೀವು ಬೆಣ್ಣೆ ಕೂಡ ಹಚ್ಕೋಬೋದು. ಇಲ್ಲಿ 2 ಭಾಗಕ್ಕೆ ನಾನು ಎಣ್ಣೆನ ಹಚ್ತಾಯಿದ್ದೀನಿ ನೋಡಿರಿ. ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿವಿ ನೋಡಿರಿ. ಆ ಬ್ರೆಡ್ನ ಇಲ್ಲಿ ಇಡೋದು. ಇಟ್ಟು ಅದಕ್ಕೆ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನು 2 ಮೈ ಬೇಯಿಸಿ ತೊಗೋಬೇಕಾಗ್ತದೆ. ಇದಕ್ಕೆ
ಈ ರೀತಿನೂ ಎರಡು ಮೈನು ಈ ಸೈಡ ಚೆನ್ನಾಗಿ ಕರೆಕ್ಟಾಗಿ ಬೇಯಿಸ್ಕೋಬೇಕು. ತುಂಬ ಜಾಸ್ತಿನೂ ಫಾಸ್ಟ್ ಇಡಕ್ಕೆ ಹೋಗ್ಬಾರ್ದ್ರಿ ಗ್ಯಾಸ, ಯಾಕಂದ್ರೆ ಹೊತ್ತ ಚಾನ್ಸ್ ಇರ್ತೈತಿ. ಇದು ಒಂದು ಸೈಡ ಬಿಸಿ ಆದಮೇಲೆ ಮತ್ತೆ ಇನ್ನೊಂದು ಸೈಡನ್ನು ಚೆನ್ನಾಗಿ ಗ್ಯಾಸ್ ಮಾತ್ರ ಮೀಡಿಯಮ್ನಲ್ಲಿಟ್ಟೆ ಫ್ರೈ ಮಾಡ್ಕೋಬೇಕು ನೋಡಿ. ಒಂದು ವೇಳೆ ನೀವು ಫಾಸ್ಟ್ ಇಟ್ಟರು ಸ್ವಲ್ಪ ಪದೇ ಪದೇ ಅವಾಗ ಈ ರೀತಿ ಆ ಸೈಡ ಈ ಸೈಡ ಎತ್ತಿ ಹಾಕಿಡ್ಬೇಕಾಗ್ತದೆ. ಯಾಕಂದ್ರೆ ಒಂದೇ ಸೈಡ್ ಬಿಟ್ಟು ಅಂದ್ರೆ ಫುಲ್ ಹೊತ್ತು ಬಿಡ್ತದ್ರಿ ಅದು. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೊಂಡಿನಿ. ಎಣ್ಣೆ ಇಷ್ಟ ಇಲ್ಲ ಅನ್ನೋರು ನೀವು ತುಪ್ಪನಾದ್ರೂ ಹಚ್ಕೋಬೋದು ಅಥವಾ ಬೆಣ್ಣೆನಾದ್ರೂ ಹಚ್ಕೋಬೋದು ರೀ. ಎಣ್ಣೆ ಇಷ್ಟ ಇಲ್ಲ ಅನ್ನೋರು ನಾನು ಬೆಣ್ಣೆ ತುಪ್ಪ ಹಚ್ಚಿಲ್ಲ, ಎಣ್ಣೆ ಮಾತ್ರ ಹಚ್ಚಿ ತೊಗೊಂಡಿದ್ದೀನಿ ನೋಡಿರಿ. ಈ ರೀತಿ ಎರಡು ಮೈ ಬೇಯಿಸಿ ತೊಗೋಬೇಕು ನೋಡಿ. ತುಂಬಾ ಚೆನ್ನಾಗಿ ಆಗ್ತಾವ್ರಿ. ಇದೇ ಥರ ನಾನು ಇದನ್ನು ಬೇಯಿಸ್ಕೊಂಡು ತೊಗೋತೀನಿ ನೋಡಿರಿ. ಇದು ಇವಾಗ ರೆಡಿ ಆಯಿತು ನೋಡ್ರಿ. ಇಲ್ಲಿ ಈ ರೀತಿ ಮಾಡಿಕೊಂಡ್ರೆ ಸಾಕು. ಇದು ಇವಾಗ ನಾನು ಕಡೆಕಾಯಿ ಎತ್ತಿಟ್ಟು ಬಿಡ್ತೀನಿ ರೀ. ಇದು ಇವಾಗ ನೀಟಾಗಿ ನಾವು ಗ್ಯಾಸಿನ ಮ್ಯಾಗ ತೊಗೊಳ್ಳೋಣ್ರಿ ನೋಡಿರಿ. ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಟು ಬಿಡ್ತೀನಿ ನೋಡಿರಿ. ಇವಾಗ ನಾನು ಮತ್ತೊಂದು ಕೂಡ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ನೋಡಿ. ತುಂಬಾ ಟೇಸ್ಟಿಯಾಗಿರ್ತದೆ ಇದು. ಇವಾಗ ಇದು ಕೂಡ ರೆಡಿ ಆಯಿತು. ನಾನು ಇದು ಕೂಡ ತೊಗೊತೀನಿ ರೀ. ಇವಾಗ ನೋಡಿರಿ ರೆಡಿ ಆಯಿತು ನೋಡಿರಿ. ಎಲ್ಲ ಬ್ರೆಡ್ ಫ್ರೈ ಮಾಡ್ಕೊಂಡೆ, ನಾನು ರೋಸ್ಟ್ ಮಾಡಿಕೊಂಡೆ. ಬ್ರೆಡ್ ಎಗ್ ರೋಸ್ಟ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳಗಡೆ ಅಂತೂ. ಈ ರೀತಿ ಮಕ್ಕಳಿಗೆ ಹಿಡ್ಕೊಂಡು ತಿನ್ನೋಕ್ಕಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಜಾಸ್ತಿ ಎಣ್ಣೆನೂ ಬೇಡ ಏನೇನೂ ಬೇಡ ನೋಡಿರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬೇಯ್ತಾವ್ರಿ ನೋಡಿರಿ ಇವು. ನಿಮಗೆ ಬೇಕಿದ್ದರೆ ನೀವು ಇದಕ್ಕೆ ತುಪ್ಪನೂ ಹಚ್ಕೋಬೋದು, ನಾನು ಅವಾಗೆ ಹೇಳ್ದಂಗೆ, ಮತ್ತು ಬೆಣ್ಣೆ ಕೂಡ ಹಚ್ಕೊಂಡು ಮಾಡ್ಕೋಬೋದು ನೋಡಿರಿ. ನಾನು ಬರೀ ಎಣ್ಣೆ ಹಚ್ಚಿ ಸಿಂಪಲಾಗಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ. ಮಕ್ಕಳು ಈ ರೀತಿ ಮಾಡಿ ಟಿಫಿನ್ಗೆ ಹಾಕಿದ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಡಿದು ಹಿಂಗೆ ಕಡ್ದು ತಿಂತಾರೆ ನೋಡಿರಿ. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ. ಈ ರೀತಿ ಇರೋಂಥ ಒಂದು ಬ್ರೆಡ್ ರೋಸ್ಟ್ ತಿಂದರೆ ಸಾಕು, ಫುಲ್ ಹೊಟ್ಟೆ ತುಂಬ ಹೋಗ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ. ಯಾವ ರೀತಿ ಬಂದಿದೆ ಅಂತ ನೋಡಿ. ಒಳಗಡೆ ಸ್ಟೆಪ್ಪಿಂಗ್ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ನಾವು ಇದನ್ನು ರೋಸ್ಟ್ ಮಾಡ್ಕೊಂಡೇವಂದ್ರೆ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಲ್ಲ, ಅಲ್ಲೇ ಅಂಟ್ಕೊಂಡ್ಬಿಡ್ತದೆ ರೀ ಅದು. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ. ಕಟ್ ಮಾಡಿ ನೋಡಿರಿ. ಇಲ್ಲಿ ನಾನು ಒಂದು 2 ಹಿಡಿದು 5 ಸ್ಟೆಪ್ಪಿನಂತೆ ನಾನು ಬ್ರೆಡ್ನ ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ. ತುಂಬಾ ಚೆನ್ನಾಗಿರ್ತಾವೆ. ಹೆಂಗೆ ಬಂದದಂತ ಕಮೆಂಟ್ ಮಾಡಿರಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೊಸೊಬ್ಬರಿದ್ರೆ ಸಪೋರ್ಟ್ ಮಾಡಿರಿ. ಹೆಂಗೆ ಬಂತಂತ ಕಮೆಂಟ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ ನೋಡಿರಿ. ಇಲ್ಲಿ ನಾನು ಕಟ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ತೋರಿಸ್ಬೇಕಂತೇಳಿ ನಾನು ಕಟ್ ಮಾಡಿದ್ದೀನಿ ನೋಡಿ. ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತೈತಿ. ನಾನು ಅವಾಗ ಹೇಳ್ದಂಗೆ ನಾವು ಮಾಡಿರುವಂಥ ಬ್ರೆಡ್ ಎಗ್ ರೋಸ್ಟ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸಬರು ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ, ಥ್ಯಾಂಕ್ ಯು.